ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವರು ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನಾನು ಡೈಲಿ ಹಾಕೋ ವೀಡಿಯೋಸ್ನ ಮಿಸ್ ಮಾಡಿದೆ, ಫುಲ್ ವೀಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇದರಿಂದ ಬೇರೆಯವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೈಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಯಾಕೋ ಸ್ಕೂಲಿಂದ ಬಂದಮೇಲೆ ಚೆನ್ನಾಗೇ ಬಟ್ಟೆ ಎಲ್ಲ ತೊಳೆದು ಎಲ್ಲ ಮಾಡಿದೆ, ಪಾತ್ರೆ ಎಲ್ಲ ಬೆಳಗ್ಗೆ ಫುಲ್ಲೆಲ್ಲ ಕ್ಲೀನೆಲ್ಲ ಮಾಡಿದೆ. ನನ್ನ ಮಗನಿಗೂ ಹೋಮ್ವರ್ಕೆಲ್ಲ ಮುಗಿಸ್ಕೊಟ್ಟೆ. ಆಮೇಲೆ ನನಗೆ ಯಾಕೋ ಆಗ್ತಾ ಇರಲಿಲ್ಲ, ತುಂಬ ತಲೆ ನೋವು ಮತ್ತು ಗಂಟಲು ನೋವು, ಚಳಿ ಎಲ್ಲ ಬಂದಂಗೆ ಆಯಿತು. ಅದಕ್ಕೆ ಬಂದು ಮಲಗಿದ್ದೆ. ನನ್ನ ಮಗ ಬಂದು ಕರ್ಟನ್ ಕಟ್ತಿದ್ದಾನೆ. ಅದೊಂದು ಪುಟ್ಟ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ. ಈಗ ಹಂಗೆ 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 ಹಾಕಿ ಇನ್ನೊಂದು ಸುತ್ತ ಹಾಕೋದನ್ನ ಅದನ್ನೇ ಸುತ್ತವ ಹಿಂಗೆ ಇದನ್ನೇ ಹಿಂಗೆ ನೀನೇ ಹಾಕಿದಲ್ವಾ, ನೀನೇ ಮತ್ತೆ ಬಿಚ್ಚಾಕು, ಮತ್ತೆ ಒಂದ್ ಸುತ್ತ ಇನ್ನೊಂದು ಸುತ್ತ ಬಿಡು ಸಾಕು, ಒಂದೇ ಸುತ್ತ ಬಿಡು ಸಾಕು. ಬಿಡ ಅದು ಬಿಚ್ಚೋಗಲ್ಲ. ಈಗ ಈ ಕಡೆ ಬರುವ ಕಟ್ಬಿಡು. ಸರಿಯಾಗೈತಪ್ಪ. ಈಗ ನನ್ನ ಮಗ ಪಾಪ ಎಷ್ಟು ಕೆಲಸ ಮಾಡ್ತೈತೆ. ಈಗ ಅಣ್ಣ ಇಲ್ವಲ್ಲ, ಅಣ್ಣನ ಡ್ಯೂಟಿ ಎಲ್ಲ ಇದೆ ಅಲ್ವವ. ನೆಗೆಯೋದು ಆರೋದೆಲ್ಲ ಬಿಟ್ಬಿಟ್ಟೈತೆ ನನ್ನ ಗಂಟಲು. ಏನವ ಅದು ಅಲ್ಲಿಗೆ ಸಿಕ್ಸ್ಬೇಕಲ್ಲ. ಹ್ಞೂ, ನೀನು ನೋಡ್ಕೊಂಡಿಲ್ವ ಅಣ್ಣ ಇದ್ದಾಗ? ಯಾಕೆ ಮರ್ತ್ಕೊಬಿಟ್ಟೆ? ಹಾಂ, ಈಗ ಊಟ ಮಾಡಲ್ವಾ ನೀನು? ಹಾಂ, ಊಟ ಮಾಡೋಕು ಚಿಚ್ಚಿ ಸರಲ್ವಾ? ಮತ್ತೆ ಯಾರು ಸಿಗಿಸೋದು? ಹಿಂಗೆ ಸುತ್ತ ಸಿಗಿಸ್ಬಿಟ್ಟು ಹೋಗು, ಅಪ್ಪ ಐತೆ ಹಾಕೊಡುತ್ತೆ. ಅಪ್ಪನ ಕೇಳಿ ಸಿಗಿಸಿ ಅಂತ ಅಲ್ಲ ಕಣವ, ಅಪ್ಪ ಊಟ ಹಾಕೊಡುತ್ತೆ ಚಿಚ್ಚಿ ಸಾರು. ಹೋಗಿತ್ತು ಊಟ ಮಾಡು ಚಿಚ್ಚಿ ಸಾರನ್ನ. ನಾನು ಮಲ್ಕೊಂಡಿರ್ತೀನಿ, ನೀವು ಮಾತ್ರೆ ನುಂಗಿದ್ದೀನಲ್ಲ. ಹಾಂ, ನಾನು ಮಾತ್ರೆ ನುಂಗಿದ್ದೀನಲ್ಲ ಬಂಗಾರಿ. ಆಮೇಲೆ ನಾನು ಮಲ್ಕೊಬಿಟ್ರೆ ಬೆಳಗ್ಗೆ ಅಡುಗೆ ತಿಂಡಿ ಯಾರು ಮಾಡ್ತಾರಲ್ವಾ, ಅದಕ್ಕೆ ಈಗ ಒಂದು ಮಾತ್ರೆ ನುಂಗಿದ್ದೀನಿ. ಆಯಿತಾ? ಅಣ್ಣ ಏನಾರು ಫೋನ್ ಮಾಡಿದ್ರೆ ಏನು ಮಾಡ್ತೀಯ? ತಗೊಬಂದು ಕೊಡು ನನಗೆ. ಈಗ ಅಪ್ಪ ಬರುತ್ತೆ, ಊಟ ಹಾಕಿಸ್ಕೊಂಡು ಊಟ ಮಾಡು. ಏನವಾ? ಆಯಿತಾ? ಆಮೇಲೆ ಊಟ ಮಾಡಿ ಏನು ಮಾಡ್ತೀಯ? ಸೂಸು ಮಾಡಿಬಿಟ್ಟು ಹೋಮ್ವರ್ಕ್ ಎಲ್ಲ ಮುಗಿಸ್ತಾ ಫುಲ್ಲು? ದೊಡ್ಡ ನೀನು ನೀಟಾಗಿ ಎಲ್ಲ ಸುತ್ತ ಇದು ಮಾಡವ. ಸಿಕ್ಸ್ ಬಂಗಾರೆ ಕಲಿಬೇಕು ನೀನು. ಈ ಕೆಲಸ ಎಲ್ಲ ಈಗ ನೀನು ದೊಡ್ಡವನಾಗಿದೆ, UKG. ಜವಾಬ್ದಾರಿ ಜಾಸ್ತಿ ಆಗೈತೆ ಈ ಸಲ ನಿಂಗೆ, ಮನೆ ಜವಾಬ್ದಾರಿ ಎಲ್ಲ. ನೀನು ಅದಕ್ಕೆ ಅದೆಲ್ಲ ಕಲಿಬೇಕು. ನೀಟಾಗಿ ಮಾಡೋದು ಎಲ್ಲ ಕಲಿಬೇಕು ಕಣವ. ಕರೆಕ್ಟಾಗಿ ಕಟ್ಟೋದು, ಓದೋದು, ಮನೆ ಕ್ಲೀನ್ ಮಾಡೋದು, ಹೆಲ್ಪ್ ಮಾಡೋದು. ನಾನು ಹೊಸಬ್ರನ ಅಂತನಾ? ಹೊಸಬನೇ ಅಲ್ವಾ ನೀನು? ಕಲಿಬೇಕೆಲ್ಲನೂ. ಮನೆ ಎಲ್ಲ ಕ್ಲೀನ್ ಮಾಡೋದು ಅಣ್ಣ ಮಾಡ್ಕೊಡ್ತಿರ್ಲಿಲ್ವ ಎಲ್ಲನೂ? ಹೆಂಗೆ ಮಾಡ್ಕೊಡೋಣ ಅಣ್ಣ? ಅಮ್ಮಂಗೆ ಹುಷಾರಿಲ್ಲ ಅಂದರೆ ಪಾಪ ಮನೆ ಒರೆಸ್ಕೊಡೋನು ಅಣ್ಣ, ಪಾತ್ರೆ ತೊಳ್ಕೊಡೋನು. ನೀನೇನು ಅವೆಲ್ಲ ಮಾಡಬೇಡ. ನೀನು ಹೋಮ್ವರ್ಕ್ ನೀನು ಮಾಡೋದು ಕಲಿ. ಹಾಂ, ಆಮೇಲೆ ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ರೆಡಿ ಆಗೋದು ಕಲಿ. ಸ್ವಲ್ಪ ಹೊತ್ತು ಮಲ್ಕೋಬಾರ್ದು, ಸೋಂಬೇರಿ ಥರ ಬರುತ್ತೆ. ಬೆಳಗ್ಗೆ ಎದ್ಬಿಡ್ಬೇಕು ನಾನು ಹೇಳ್ಸೋಕ್ಕಿಂತ ಮುಂಚೆನೆ.
ಎದ್ದು ದೇವ್ರಿಗೆ ಕೈ ಮುಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದು ರೆಡಿ ಆಗ್ಬೇಕು. ನೀನೇ ಮುಖ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ಬೇಕಲ್ವಾ? ಹಾಂ, ನಿನ್ನ ಕೆಲಸ ನೀನು ಮಾಡ್ಕೋಬೇಕು. ಹಿಂಸೆ ಕೊಡ್ತಾರ ಅಮ್ಮಂಗೆ? ನಾಳೆಯಿಂದ ರೆಡಿ ಐತಿಯಾ? ಹಾಂ, ನಿಜ ನಿಜ ಪ್ರಾಮಿಸ್? ಪ್ರಾಮಿಸ್. ನಂಗೆ ಕತ್ಲಲ್ಲಿ ಎದಕ್ಷಣ ಹೌದಾ? ಬಾಯ್ಲಿ ಬಾಯ್ಲಿ ಯಸ್. ಬಾರವಲ್ಲಿ, ಇಲ್ಲಿಗೆ ಬಾಯ್ಲಿ, ಹಾಂ ಬಾರವಲ್ಲಿ. ಕರ್ಟನ್ನು ಚೆನ್ನಾಗಿ ಕಟ್ಟಿದ್ಯಾ, ತೋರಿಸ್ತೀನಿ ಈಗ ಎಲ್ಲರಿಗೂ. ಆಗ ನೋಡಿ ಎಷ್ಟು ನೀಟಾಗಿ ಕರ್ಟನ್ ಕಟ್ಟಿದೆ. ಸೂಪರ್ ಬಂಗಾರಿ. ಸರಿ ಇಲ್ಲಿ ಸೊಳ್ಳೆ ಅಲ್ಲಿ ಬಿಡು, ಇನ್ನೂ ನೀನು ಬರ್ಬೇಕಲ್ಲ. ಅದೇ ದಾರಿ ದಾರಿ ಹುಡುಕ್ತಾ ಇದೆ, ಅದು ಸೊಳ್ಳೆ ಎಲ್ಲ ಹೋಗ್ಬೇಕು ಅಂತ. ಸೊಳ್ಳೆ ಎಲ್ಲೋಗ್ಬೇಕು ಅಂತ ದಾರಿ ಹುಡುಕ್ತಿದ್ಯಾ? ಹುಡುಕ್ತದೆ ನಿನಗೆ ಹೋಗ್ಬೇಕು ಅಂತ. ನಿನಗೆ ಹೇಳ್ತಾ ಸೊಳ್ಳೆ? ಅಲ್ಲೇ ಬಂದ್ಬಿಡ್ತದೆ ಕಚ್ಚಕ್ಕೆ. ಹೌದಾ? ಅದಕ್ಕೆ ಇಲ್ಲೂ ಹಾಕ್ಬಿಟ್ಟು ಹೊಂಟದೆ. ನೀನ್ ಬರಲ್ವಾ ನನ್ನ ಹತ್ರ ಮಲ್ಕೊಳಕ್ಕೆ? ನೀವೇ ಏನಾದ್ರು ತಿನ್ಕೊಂಡು ಬನ್ನಿ ಅಂತ. ತಿಂಡಿಯಾ ಊಟನಾ? ಊಟ. ಮತ್ತೆ ತಿಂಡಿ ತಿನ್ಕೊಂಡ್ ಬನ್ನಿ ಅಂತ ಹೇಳ್ದೆ ಅಂತ ಇದ್ರಿಯಾ? ಬಾಯ್ಲಿ ಒಂದ್ ಸೆಕೆಂಡು, ಇನ್ನೊಂದ್ ಸೆಕೆಂಡ್ ಬಾಯ್ಲಿ. ಬಾಯ್ಲಿ, ಈ ಕಡೆಗೆ ಬಾಯ್ಲಿ. ಅಪ್ಪ ಇಲ್ವಲ್ಲ? ಅಪ್ಪ ಇಲ್ಲ, ಈಚೆ ಹೋಗತ್ತೆ, ಬರುತ್ತೆ ತಡಿ. ಅಷ್ಟೊಂದು ಗಂಟೆ ಕುಡ್ಕೊಂಡಿರ್ತಿ. ಬಾಯ್ಲಿ. ನಾನು ಟಿವಿನೇ ಹಾಕಿಲ್ಲ ಇವತ್ತು. ನೀವು 4 to 9 ಹಾಕಿಲ್ಲ ನಾನು ಇವತ್ತು. 4 to 9 ಅಲ್ವಾ? ಎಷ್ಟದಂಗ್ರೆ? ಏನು ಗೊತ್ತಾ? ಹಾಂ 5 ಹಾಂ 2 ಹಾಂ. 9. ಏನು ಬರುತ್ತೆ ಅದರಲ್ಲಿ? 5 to 9. ಹಾಂ, ಏನು ಬರುತ್ತೆ? ಕನ್ನಡದ ಇಂಗ್ಲಿಷ್ ಅಲ್ಲ? ಎರಡರಲ್ಲೂ ಹೇಳು. ಕನ್ನಡ ಬರ್ತದೆ. ಏನು 5 to 9 ಅಲ್ಲಿ ಏನು ಬರುತ್ತೆ? 5 to 9 ಅಲ್ಲಿ ಹಾಂ ಶಿವ ಬರುತ್ತೆ, ಹಾಂ ಪಾಪಿಚರ್ ಬರುತ್ತೆ, ಹಾಂ. ಮತ್ತೆ ಪಾಪಿಚರ ಮೇಲೇನು ದುರ್ಗ ಬರುತ್ತೆ, ಹಾಂ ಶಿವ ಬರ್ತದೆ, ಹಾಂ. ಅವೆಲ್ಲ ಅವೆಲ್ಲ ಬರ್ತದೆ. ಆದ್ರೆ ನಿಮಗೆ ಈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಯ್ತು, ಏನು ಹೇಳು, ಏನೋ ಹೇಳ್ತಿದ್ದೇನೆ ಕೇಳಿಸ್ಕೊಳ್ಳಿ. ಹೇಳಿ. ಆಮೇಲೆ ಹಾಂ ಶಿವ ಬರ್ತದೆ. ಹಾಂ ಅದು ಹುಡುಗ ಅಲ್ಲ, ಮನುಷ್ಯ ಅಲ್ಲ, ಅದು ಹಾಂ ಗೊಂಬೆ ಅನಿಸುತ್ತೆ. ಕಾರ್ಟೂನು. ಕಾರ್ಟೂನ್. ನನ್ನ ಮಗನ ಮಾತ ಕೇಳಿದ್ರಿ ಅಲ್ವಾ? ಎಲ್ಲ ಕೆಲಸ ಅದೇ ಮಾಡ್ತಾ ಇರೋದು. ಪಾಪ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಆ ಪುಟ್ಟ ಕೈಲಿ ಕರ್ಟನ್ ಕಟ್ಟು ಹೋಗಿದೆ. ಕರ್ಟನ್ ಕಟ್ಟಿದಾಗ ಎಷ್ಟೊಂದು ನಾನು ಅವನು ಮಾತಾಡ್ದೋ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.